ಸರ್ ನಾವೇನು ಸರ್ ಏನು ಟೆರರಿಸ್ಟ್ ಸರ್, ಕ್ರಿಮಿನಲ್ ಪ್ರಕರಣಗಳು ಆಗೋ ಥರ ಅಷ್ಟು ಯಾವುದೂ ಇಲ್ಲ ಸರ್. ಅಷ್ಟು ಸರ್ ಇವಾಗ ದಾಳಿ ಆಗಿದೆ ಅಂದ್ರೆ ಇವಾಗ ಓಕೆ ಫೈರ್ ಅವ್ರು ಮಾಡಿದ್ರೆ ಅಂದ್ರೆ ಇವ್ರಿಗೆ ಏನಾದರೂ ಇಂಜರಿ ಆಗಲೇಬೇಕಲ್ಲ ಸರ್, ಏನಾದರೂ ಆಗಿರ್ಲೇಬೇಕು. ಶೂಟ್ಔಟ್ ಆಗಿದ್ರೆ ಇವ್ರಿಗೆ ಏನಾದರೂ ಬ್ಯಾಕ್ ಫೈರ್ ಮಾಡಿ ಇವ್ರಿಗೆ ಇಂಜರಿ ಆಗಿದ್ರೆ ವಿ ಕ್ಯಾನ್ ಅಕ್ಸೆಪ್ಟ್ ಸರ್. ಅವ್ರಿಗೆ ಒಬ್ಬರಿಗೂ ಇನ್ನೂ ಇಂಜರಿ ಆಗಿರೋ ಒಂದು ಮಾಹಿತಿ ಯಾವುದು ಸಿಕ್ಕಿಲ್ಲ ಸರ್, ಇದುವರೆಗೂ ಇನ್ನೂ ಯಾವುದು ಮಾಹಿತಿ ಸಿಕ್ಕಿಲ್ಲ. ಮತ್ತೆ ಹೆಂಗೆ ಅವರು ಈ ತರ ಹೇಳ್ತಿದ್ದಾರೆ ಅಂತ ನಮ್ಗೇನು ಗೊತ್ತಾಗ್ತಿಲ್ಲ ಸರ್. ಅದಕ್ಕೆ ನನಗೂ ಗೊತ್ತಿಲ್ಲ ಏನಕ್ಕೆ ಹೆಂಗ್ ಪರ್ಮಿಷನ್ ಕೊಟ್ಟರು ಅಂತ. ಏನಾದ್ರು ಸುಮ್ಮನೆ ಇವಾಗ ಬೇಟೆಗೆ ಹೋದ್ರು ಅಂದ್ರೆ ಹಂಗಾದ್ರೆ ಎಷ್ಟು ಜನರು ಹೋಗ್ತಾ ಇದ್ದಾರೆ, ದೇ ಆರ್ ಅನ್ಎಜುಕೇಟೆಡ್ ಸರ್. ಇವಾಗ ಅಕಸ್ಮಾತ್ ಹೋಗಿದ್ದಾರೆ, ನಮ್ದು ಬಂದು ಕಾರ್ನರ್ ಆಫ್ ದಿ ಫಾರೆಸ್ಟ್ ಸರ್. ಸೊ ನಮ್ದು ಎಂಡ್ ಇರೋದು. ಸೊ ಯೂಶುವಲಿ ಹಸು ಯೂಶುವಲಿ ಎಲ್ಲರ ಮನೆಯಲ್ಲೂ ಇದೆ ಸರ್. ಒಂದು 400 ವಿಲೇಜಸ್ 400 ಮನೆ ಇದೆ ಸರ್. ಸೊ ಎಲ್ಲರೂ ಹಸು ಕರುನೇ ನಮ್ದು ಪ್ರಧಾನ ಕೃಷಿ ಮತ್ತು ಹಸು ಇಟ್ಕೊಂಡಿರುತ್ತೆ ಸರ್. ಅವ್ರು ನಾವು ಕಾಡಿಗೆ ಕರ್ಕೊಂಡು ಹೋಗ್ತೀವಿ, ತಿರ್ಗಾ ಕರ್ಕೊಂಡು ಬರ್ತೀವಿ, ಅದೇ ನಮ್ದು. ಸೊ ಅಕಸ್ಮಾತ್ ಬೇಟೆಗೆ ಹೋಗಿದ್ದಂದ್ರು ಸಾಯಿಸೋ ತರ ಪರ್ಮಿಷನ್ಸ್ ಕೊಟ್ಟಿದ್ದಾರಾ ಅಂತ ನನ್ನ ಕ್ವಶನ್. ಸಿಕ್ಕಿದ್ದಾರೆ ಪ್ರೂಫ್ ಸಮೇತ ಅವ್ರು ಸಿಕ್ಕಿ FIR ಮಾಡಿ ಲೀಗಲ್ ಆಗಿ ಹೋಗಿದ್ದಾರೆ. ಬಟ್ ಇದು ಬಂದು ಯಾವುದೇ ಪ್ರೂಫ್ ಇನ್ನೂ ಸಿಕ್ಕಿಲ್ಲ, ಯಾವುದಕ್ಕೂ ಪ್ರೂಫ್ ಸಿಕ್ಕಿಲ್ಲ. ಇವಾಗ ಅವರು ಫೈರ್ ಮಾಡಿದ್ದಾರೆ ಅನ್ನೋ ಯಾವುದೇ ಪ್ರೂಫ್ ಇನ್ನೂ ಸಿಕ್ಕಿಲ್ಲ. ಅದೇ ಬಂದಿರೋ ವಿಷಯ ಸಾಯಿಸಿದ್ದಾರೆ, ಡೆತ್ ಆಗಿದೆ. ಕ್ರಿಮಿನಲ್ ಸರ್ ನಾವೇನು ಸರ್ ಏನು ಟೆರರಿಸ್ಟ್ ಸರ್, ಕ್ರಿಮಿನಲ್ ಪ್ರಕರಣಗಳು ಆಗೋ ಥರ ಅಷ್ಟು ಯಾವುದೂ ಇಲ್ಲ ಸರ್. ಅಷ್ಟು ಕ್ರಮಗಳು ನನಗೆ ಹಂಗೆ ಫೀಲ್ ಆಗ್ತಿದೆ ಸರ್. ಬಟ್ ಅದೇ ನನಗೂ ಗೊತ್ತಾಗ್ತಿಲ್ಲ ಸರ್, ಅದೇ ಗೊತ್ತಾಗ್ತಿಲ್ಲ ಮ್ಯಾಮ್. ಗಲಾಟೆ ಇದುವರೆಗೂ ಆಗಿಲ್ಲ ಮ್ಯಾಮ್. ನನಗೆ ಫಾರೆಸ್ಟ್ ಜೊತೆ ಇದುವರೆಗೂ ನಾವು ಗಲಾಟೆ ಆಗಿಲ್ಲ. ಸೊ ವಿ ವೇರ್ ಟ್ರೀಟಿಂಗ್ ಲೈಕ್ ಎ ಫ್ಯಾಮಿಲಿ. ಸೊ ಅವರು ಫಾರೆಸ್ಟ್ ಹೋಗ್ತಾರೆ, ನಮ್ದೆಲ್ಲ ವಿಲೇಜಸ್. ಸೊ ಹೆಂಗಿದ್ರು ಅವ್ರು ಫಾರೆಸ್ಟ್ಗೆ ಹೋದ್ರೆ ನಮ್ಮ ಮನೆ ಹತ್ರನೇ ಬರಬೇಕು, ಮೀನ್ಸ್ ಅಲ್ಲಿ ನಿಯರ್ ಬೈ ಫಾರೆಸ್ಟ್ ಮನೆ ಹತ್ರನೇ ಬರಬೇಕು. ಬಂದರೆ ನೀರು ಕೊಡೋದಾಗ್ಲಿ, ಊಟ ಕೊಡೋದಾಗ್ಲಿ, ಮಲ್ಕೊಂಡು ಹೋಗ್ತಾ ಇದ್ರು ಸರ್. ಎಲ್ಲರೂ ಹಂಗೆ ಮಾಡ್ತಾ ಇದ್ದಿದ್ದು. ಬಟ್ ಅದು ಹೆಂಗೆ ಈ ಥರ ಮಾಡಿದ್ರು ಅಂತ ನಮಗಿನ್ನೂ ಗೊತ್ತಾಗ್ತಿಲ್ಲ ಸರ್. ಈಗ ವಾಟ್ ನೆಕ್ಸ್ಟ್ ಏನು ಆಗಬೇಕು ಅಂತ ಸರ್ ಅವರೇ ಹೋಗಿದ್ದಾರೆ. ಇನ್ನು ನಾವು ಏನು ಸರ್ ನಮ್ಗಿನ್ನೂ ಏನು ಗೊತ್ತಾಗ್ತಿದೆ, ಬ್ಲ್ಯಾಂಕ್ ಆಗಿದ್ದೀವಿ ಸರ್. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇದೆ. ಊರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಸರ್? ಪರಿಸ್ಥಿತಿ ಅದೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಈ ಥರ ಹೆಂಗ್ ಪರ್ಮಿಷನ್ಸ್ ಕೊಟ್ಟರೆ ಸರ್? ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ, ಹಂಗಾದ್ರೆ ಅವ್ರಿಗೆ ಫಸ್ಟೇ ಗೊತ್ತಿರುತ್ತೆ ತಾನೆ ಇವರು ಹೋಗಿದ್ದಾರೆ ಅಂತ. ಹಂಗಾದ್ರೆ ನೀವು ಲೀಗಲ್ ಆಗಿ ಅವ್ರನ್ನ ಅರೆಸ್ಟ್ ಮಾಡ್ಬೋದಾಗಿತ್ತು ತಾನೆ. ಅದು ನಮ್ಮ ಕ್ವಶನ್, ಹೆಂಗ್ ಪರ್ಮಿಷನ್ ಕೊಟ್ಟರು ಅಂತ ಅರ್ಥ ಆಗ್ತದೆ. ಇವಾಗ ಪೊಲೀಸ್ ಅವ್ರಿಗೂ ಈ ತರ ಪರ್ಮಿಷನ್ ಕೊಟ್ಟಲ್ಲ. ಇವಾಗ ಅಕಸ್ಮಾತ್ ಶೂಟಿಂಗ್ ಪರ್ಮಿಷನ್ ಕೊಟ್ಟರು, ಕಾಲ್ ಕೆಳಗಡೆ ಅನ್ನೋ ಒಂದು ಸರ್ಟನ್ ರೂಲ್ಸ್ ಇದೆ. ಕಾಲ್ ಕೆಳಗಡೆನೆ ಶೂಟ್ಔಟ್ ಮಾಡಬೇಕು, ಇಲ್ಲ ಸಾಯಿಸೋ ತರ ಶೂಟ್ಔಟ್ ಮಾಡಬಾರ್ದು ಅನ್ನೋದು ಸರ್ಟನ್ ರೂಲ್ಸ್ ಇದೆ. ಅದು ಪೊಲೀಸ್ ಅವ್ರಿಗೆ. ಈ ತರ ರೇಂಜ್ ಫೈರ್ ಅದೇ ನಮ್ಮ ಬಾಬಾ ಇಬ್ರು ಪೀಟರ್ ಅಂತ ಅಧಿಕಾರಿಗಿನ್ನೂ ಯಾವುದು ರಿವೀಲ್ ಮಾಡ್ತಾ ಇಲ್ಲ ಸರ್. ಅವರು ಯಾವುದು ರಿವೀಲ್ ಮಾಡ್ತಾ ಇಲ್ಲ. ನೋಡೋಣ, ಅದೇ ಗೊತ್ತಾಗುತ್ತೆ ಮ್ಯಾಮ್. ಇವಾಗ ಫಾರ್ ಎಕ್ಸಾಂಪಲ್ ಇಷ್ಟೇ ಜನರು ಟೀಮ್ ಇರುತ್ತೆ.